ಆರೋಪವನ್ನ ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಪ್ರತಿಭಟನೆ ನಡೆಸೋದಕ್ಕೆ ಮುಂದಾಗಿತ್ತು. ಆಗ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ತಳ್ಳಾಟ ನೂಕಾಟ ಆಗಿದೆ. ಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸೋದಕ್ಕೆ ಮುಂದಾಗಿತ್ತು. ಆ ವೇಳೆ ಶಾಸಕ ರಾಮಮೂರ್ತಿ ಅವರ ಪ್ರತಿಕೃತಿಯನ್ನ ದಹಿಸೋದಕ್ಕೆ ಯತ್ನ ಪಟ್ಟಿದ್ರು. ತಕ್ಷಣ ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದುಕೊಳ್ತಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ. ಮತ್ತು ಈಗ ಒಂದು ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿದ್ದಾರೆ ಅಂತೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಆರೋಪವನ್ನು ಮಾಡಿ ಪ್ರತಿಭಟನೆಗೆ ಮುಂದಾಗಿದ್ದು, ಏನಿದು, ಯಾವ ರೀತಿಯಾಗಿ ಅಪಮಾನ ಮಾಡಿದ್ರು ಅನ್ನೋದು ಕಾಂಗ್ರೆಸ್ ಕಾರ್ಯಕರ್ತರ ಆರೋಪ. ಜಯನಗರದ ಶಾಸಕರಾಗಿರುವಂತಹ ಸಿ.ಕೆ. ರಾಮಮೂರ್ತಿ ಮತ್ತೆ ಅವರ ಬೆಂಬಲಿಗರು ಒಂದು ಕಾರ್ಯಕ್ರಮದಲ್ಲಿ ಸಿಹಿ ಹಂಚುವಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ರಾಷ್ಟ್ರಧ್ವಜಕ್ಕೆ ಅವರ ಬೆಂಬಲಿಗರು ಏನು ಒಂಥರ ಕೈ ಒರೆಸುವ ಮೂಲಕ ಅಪಮಾನ ಮಾಡಿದ್ದಾರೆ ಅಂತ ಹೇಳಿ ಇವತ್ತು ಜಯನಗರ ಭಾಗದ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಗೆ ಮುಂದಾಗಿದ್ದು, ಈ ಪ್ರತಿಭಟನೆ ಶಾಂತ ಸ್ವರೂಪವಾಗಿ ನಡೆದುಕೊಂಡು ಹೋಗಿದ್ರೆ ಪೊಲೀಸರು ಕೂಡ ಸಹಕರಿಸ್ತಾ ಇದ್ರು. ಆದ್ರೆ ಯಾವಾಗ ಏನು ಶಾಸಕರ ಪ್ರತಿಕೃತಿಯನ್ನ ದಹನ ಮಾಡೋದಕ್ಕೆ ಮುಂದಾದ್ರು, ಜೊತೆಗೆ ಪ್ರತಿಭಟನೆಯ ಕಾವನ್ನು ಹೆಚ್ಚಳಕ್ಕೆ ಮಾಡೋಕೆ ಮುಂದಾದ್ರು, ಆಗ ಅನಿವಾರ್ಯವಾಗಿ ಪೊಲೀಸರು ಅವರನ್ನ ತಡೆಯೋಕೆ ಮುಂದಾದ್ರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಜೊತೆಗೆ ಪೊಲೀಸರ ನಡುವೆ ಕೆಲ ಕಾಲ ವಾಗ್ವಾದ ನಡೀತು, ತಳ್ಳಾಟ ನಡೀತು, ಮತ್ತೆ ನೂಕಾಟ ಕೂಡ ನಡೆಯುವಂತಹ ಒಂದು ಘಟನೆ ಕೂಡ ನೋಡಿತ್ತು. ಜೊತೆಗೆ ಪೊಲೀಸರಿಗೆ ರೌಡಿಗಳಂತಲೂ ಕೂಡ ಪ್ರತಿಭಟನಾಕಾರರು ಒಂದು ಕೂಗು ಕೂಡ ಹಾಕೋಕೆ ಶುರು ಮಾಡಿದ್ರು. ಆಗ ಪೊಲೀಸರು ಅನಿವಾರ್ಯವಾಗಿ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯುವಂತಹ ಕೆಲಸ ಕೂಡ ಮಾಡಿದ್ರು. ಇಲ್ಲಿರುವಂತಹ ಸ್ಥಳೀಯ ಶಾಸಕರ ವಿರುದ್ಧ ಒಂದು ಪ್ರತಿಭಟನೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಅವರ ವಿರುದ್ಧ ಎಫ್ಐಆರ್ ಅನ್ನು ದಾಖಲು ಮಾಡಬೇಕು, ಅವರನ್ನು ಅರೆಸ್ಟ್ ಮಾಡಬೇಕಂತ ಹೇಳಿ ಕಾಂಗ್ರೆಸ್ನ ಕಾರ್ಯಕರ್ತರು ಒತ್ತಾಯ ಕೂಡ ಮಾಡಿದ್ರು. ಈ ವೇಳೆ ನಡೆದಂತಹ ಒಂದು ತಳ್ಳಾಟ ನೂಕಾಟದಿಂದಾಗಿ ಪೊಲೀಸರು ಅನಿವಾರ್ಯವಾಗಿ ಏನು ಪ್ರತಿಭಟನಾಕಾರರನ್ನ ಈಗ ವಶಕ್ಕೆ ಪಡೆದು ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿರುವಂತಹ ಕಾರಣಕ್ಕಾಗಿ ಎಲ್ಲರನ್ನ ಚದುರಿಸುವಂತಹ ಕೆಲಸ ಕೂಡ ಈಗ ಮಾಡ್ತಿದ್ದಾರೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮುತ್ತಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಪ್ರತಿಭಟನೆ ನಡೆಸೋದಕ್ಕೆ ಮುಂದಾಗಿತ್ತು. ಆಗ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ತಳ್ಳಾಟ ನೂಕಾಟ ಆಗಿದೆ. ಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸೋದಕ್ಕೆ ಮುಂದಾಗಿತ್ತು. ಆ ವೇಳೆ ಶಾಸಕ ರಾಮಮೂರ್ತಿ ಅವರ ಪ್ರತಿಕೃತಿಯನ್ನ ದಹಿಸೋದಕ್ಕೆ ಯತ್ನ ಪಟ್ಟಿದ್ರು. ತಕ್ಷಣ ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದುಕೊಳ್ತಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ. ಮತ್ತು ಈಗ ಒಂದು ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿದ್ದಾರೆ ಅಂತೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಆರೋಪವನ್ನು ಮಾಡಿ ಪ್ರತಿಭಟನೆಗೆ ಮುಂದಾಗಿದ್ದು, ಏನಿದು, ಯಾವ ರೀತಿಯಾಗಿ ಅಪಮಾನ ಮಾಡಿದ್ರು ಅನ್ನೋದು ಕಾಂಗ್ರೆಸ್ ಕಾರ್ಯಕರ್ತರ ಆರೋಪ. ಜಯನಗರದ ಶಾಸಕರಾಗಿರುವಂತಹ ಸಿ.ಕೆ. ರಾಮಮೂರ್ತಿ ಮತ್ತೆ ಅವರ
ಬೆಂಬಲಿಗರು ಒಂದು ಕಾರ್ಯಕ್ರಮದಲ್ಲಿ ಸಿಹಿ ಹಂಚುವಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ರಾಷ್ಟ್ರಧ್ವಜಕ್ಕೆ ಅವರ ಬೆಂಬಲಿಗರು ಏನು ಒಂಥರ ಕೈ ಒರೆಸುವ ಮೂಲಕ ಅಪಮಾನ ಮಾಡಿದ್ದಾರೆ ಅಂತ ಹೇಳಿ ಇವತ್ತು ಜಯನಗರ ಭಾಗದ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಪ್ರತಿಭಟನೆಗೆ ಮುಂದಾಗಿದ್ದು. ಈ ಪ್ರತಿಭಟನೆ ಶಾಂತ ಸ್ವರೂಪವಾಗಿ ನಡೆದುಕೊಂಡು ಹೋಗಿದ್ರೆ ಪೊಲೀಸರು ಕೂಡ ಸಹಕರಿಸ್ತಾ ಇದ್ರು. ಆದ್ರೆ ಯಾವಾಗ ಏನು ಶಾಸಕರ ಪ್ರತಿಕೃತಿಯನ್ನ ದಹನ ಮಾಡೋದಕ್ಕೆ ಮುಂದಾದ್ರು, ಜೊತೆಗೆ ಪ್ರತಿಭಟನೆಯ ಕಾವನ್ನು ಹೆಚ್ಚಳಕ್ಕೆ ಮಾಡೋಕೆ ಮುಂದಾದ್ರು, ಆಗ ಅನಿವಾರ್ಯವಾಗಿ ಪೊಲೀಸರು ಅವರನ್ನ ತಡೆಯೋಕೆ ಮುಂದಾದ್ರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಜೊತೆಗೆ ಪೊಲೀಸರ ನಡುವೆ ಕೆಲ ಕಾಲ ವಾಗ್ವಾದ ನಡೀತು, ತಳ್ಳಾಟ ನಡೀತು, ಮತ್ತೆ ನೂಕಾಟ ಕೂಡ ನಡೆಯುವಂತಹ ಒಂದು ಘಟನೆ ಕೂಡ ನೋಡಿತ್ತು. ಜೊತೆಗೆ ಪೊಲೀಸರಿಗೆ ರೌಡಿಗಳಂತ ಹೇಳಿ ಕೂಡ ಪ್ರತಿಭಟನಾಕಾರರು ಒಂದು ಕೂಗು ಕೂಡ ಹಾಕೋಕೆ ಶುರು ಮಾಡಿದ್ರು. ಆಗ ಪೊಲೀಸರು ಅನಿವಾರ್ಯವಾಗಿ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯುವಂತಹ ಕೆಲಸ ಕೂಡ ಮಾಡಿದ್ರು. ಇಲ್ಲಿರುವಂತಹ ಸ್ಥಳೀಯ ಶಾಸಕರ ವಿರುದ್ಧ ಒಂದು ಪ್ರತಿಭಟನೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಅವರ ವಿರುದ್ಧ ಎಫ್ಐಆರ್ ಅನ್ನು ದಾಖಲು ಮಾಡಬೇಕು, ಅವ್ರನ್ನ ಅರೆಸ್ಟ್ ಮಾಡಬೇಕಂತ ಹೇಳಿ ಕಾಂಗ್ರೆಸ್ನ ಕಾರ್ಯಕರ್ತರು ಅನ್ನು ಒತ್ತಾಯ ಕೂಡ ಮಾಡಿದ್ರು. ಈ ವೇಳೆ ನಡೆದಂತಹ ಒಂದು ತಳ್ಳಾಟ ನೂಕಾಟದಿಂದಾಗಿ ಪೊಲೀಸರು ಅನಿವಾರ್ಯವಾಗಿ ಏನು ಪ್ರತಿಭಟನಾಕಾರರನ್ನ ಈಗ ವಶಕ್ಕೆ ಪಡೆದು ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿರುವಂತಹ ಕಾರಣಕ್ಕಾಗಿ ಎಲ್ಲರನ್ನ ಚದುರಿಸುವಂತಹ ಕೆಲಸ ಕೂಡ ಈಗ ಮಾಡ್ತಿದ್ದಾರೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮುತ್ತಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಪ್ರತಿಭಟನೆ ನಡೆಸೋದಕ್ಕೆ ಮುಂದಾಗಿತ್ತು. ಆಗ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ತಳ್ಳಾಟ ನೂಕಾಟ ಆಗಿದೆ. ಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸೋದಕ್ಕೆ ಮುಂದಾಗಿದ್ರು. ಆ ವೇಳೆ ಶಾಸಕ ರಾಮಮೂರ್ತಿ ಅವರ ಪ್ರತಿಕೃತಿಯನ್ನ ದಹಿಸೋದಕ್ಕೆ ಯತ್ನ ಪಟ್ಟಿದ್ರು. ತಕ್ಷಣ ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದುಕೊಳ್ತಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ. ಮತ್ತು ಈಗ ಒಂದು ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿದ್ದಾರೆ ಅಂತೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಆರೋಪವನ್ನು ಮಾಡಿ ಪ್ರತಿಭಟನೆಗೆ ಮುಂದಾಗಿದ್ದು, ಏನಿದು, ಯಾವ ರೀತಿಯಾಗಿ ಅಪಮಾನ ಮಾಡಿದ್ರು ಅನ್ನೋದು ಕಾಂಗ್ರೆಸ್ ಕಾರ್ಯಕರ್ತರ ಆರೋಪ. ಜಯನಗರದ ಶಾಸಕರಾಗಿರುವಂತಹ ಕೆ ರಾಮಮೂರ್ತಿ ಮತ್ತೆ ಅವರ ಬೆಂಬಲಿಗರು ಒಂದು ಕಾರ್ಯಕ್ರಮದಲ್ಲಿ ಸಿಹಿ ಹಂಚುವಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ರಾಷ್ಟ್ರಧ್ವಜಕ್ಕೆ ಅವರ ಬೆಂಬಲಿಗರು ಏನು ಒಂಥರ ಕೈ ಒರೆಸುವ ಮೂಲಕ ಅಪಮಾನ ಮಾಡಿದ್ದಾರೆ ಅಂತ ಹೇಳಿ ಇವತ್ತು ಜಯನಗರ ಭಾಗದ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಗೆ ಮುಂದಾಗಿದ್ದು. ಈ ಪ್ರತಿಭಟನೆ